ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ. ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಏನು ಅಂದರೆ ಒಂದು ರೆಸಿಪಿ ತೋರಿಸ್ಕೊಡ್ತಾಯಿದೆ ನಮ್ಮ ಮೇಡಮ್ಮು. ಸೊ ಅದರದ್ದು ಬ್ಲಾಗ್ ಮಾಡ್ತಾಯಿದ್ದೀವಿ. ತುಂಬ ಈಸಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ ಏನು ರೆಸಿಪಿ. ಬನ್ನಿ ನೋಡೋಣ ಹೇಗೆ ಮಾಡ್ತೇವೆ ಅಂತ ತೋರಿಸ್ಕೊಡ್ತೀನಿ. ರೆಸಿಪಿ ಬಂದು ತುಂಬ ಸಿಂಪಲ್. ಅದು ಬರೀ ಕ್ಯಾಬೇಜ್ ಮತ್ತು ಸ್ಪೈಸಸ್ನ ಯೂಸ್ ಮಾಡಿ ಮಾಡೋದು. ಸೊ ನೀವು ಟ್ರೈ ಮಾಡಿ ನೋಡಿ, ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಗೈಸ್, ನಾನು ತಿನ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಏನು ಅಂತ. ಇವಳು ಮಾಡ್ತಿರೋದು, ನಾನು ಮಾಡೋದೆಲ್ಲ ಚೆನ್ನಾಗೇ ಇರುತ್ತೆ ಗೈಸ್. ಸರಿ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಸೊ ಗೈಸ್, ಮೊದಲಿಗೆ ಕ್ಯಾಬೇಜ್ನ ಕಟ್ ಮಾಡ್ಕೊತಿದ್ದಾಳೆ. ಎಷ್ಟು ಕ್ಯಾಬೇಜ್ ಹಾಕಬೇಕು ಮೇಡಮ್? ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಹಾಕೋಣ. ಹಾಂ, ನಾವು ಎರಡು ಹಾಕ್ತಾ ಇದ್ದೀವಿ. ಸೊ ನೀವು ಇದನ್ನು ಗ್ರೇಟ್ ಕೂಡ ಮಾಡ್ಕೋಬೋದು, ಇಲ್ಲ ಕಟ್ ಕೂಡ ಮಾಡ್ಕೋಬೋದು. ಫುಲ್ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ತಾಳೆ ನೋಡಿ ಗೈಸ್ ಹೆಂಗೆ ಮಾಡ್ತಾಳೆ ಅಂತ. ಇವಳು ನೋಡಿ ತಿನ್ನಲ್ಲ ಮಾಡೋಣ ಕ್ಯಾಬೇಜ್ನ. ಬಂದು ಕೂತ್ಕೊಂಡು ಸಿಡಿ ಫುಲ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿದ್ದಾಳೆ. ಸೊ ಇಂಗ್ರೀಡಿಯೆಂಟ್ಸ್ ಬಂದು ಚಾಪ್ಡ್ ಕ್ಯಾಬೇಜ್ ಮತ್ತು ಪೆಪ್ಪರ್, ಸಾಲ್ಟ್, ಚಿಲ್ಲಿ ಪೌಡರ್, ಇದೇನು ಅಕ್ಕಿ ಹಸಿಟ್ಟು, ಮೈದಾ ಹಸಿಟ್ಟು ಆ್ಯಂಡ್ ಕಾರ್ನ್ಫ್ಲವರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಳೆ, ನೋಡೋಣ. ಕ್ಯಾರೆಟ್ ಹಾಕೋಣ. ಇವಳು ಬೇರೆ ಸೆಂಟ್ರಲ್ಲಿ ಬರ್ತಾಳೆ ನೋಡಿ. ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಇವಾಗ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, 2 ಸ್ಪೂನ್ ಹಾಕೊಳ್ತಿದ್ದೀನಿ. ನೆಕ್ಸ್ಟು ಅಕ್ಕಿ ಹಸಿಟ್ಟು ಕೂಡ 2 ಸ್ಪೂನ್. ನೆಕ್ಸ್ಟು ಮೈದಾ ಕೂಡ 2 ಸ್ಪೂನ್. ಈ ಸ್ಪೂನಲ್ಲಿ ಹಾಕ್ಲಾ? ಖಾರದ ಪುಡಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸಾಲ್ಟ್ ಅರ್ಧ ಸ್ಪೂನ್. ಇವಳು ನೋಡಿ ಏನು ಡಿಸ್ಟರ್ಬ್ ಮಾಡ್ತಾಳೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಮೆಣಸು ಹಾಕೋತಾ ಇದ್ದೀನಿ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ 1 ಸ್ಪೂನ್. ಖಾಲಿ ಆಗಿಬಿಟ್ಟಿದೆ ಗೈಸ್. ಮೋಸ್ಟ್ಲಿ ಡೈಲಿ 1 ಸ್ಪೂನ್ ತಿಂತಾಳೆ ಅನಿಸುತ್ತೆ ಗೈಸ್. ಹಾಂ, ಸಾಕು. ಇಷ್ಟ ಹಾಕಿದ್ದಾಳೆ ನೋಡಿ ಗೈಸ್. ಮಿಕ್ಸ್ ಮಾಡಿ. ಏನೋ ವಾಟರ್ ಆ್ಯಡ್ ಮಾಡ್ಕೊಂಡಿರ ಮಿಕ್ಸ್ ಮಾಡಿ, ಬಿಕಾಸ್ ಎಲೆಕೋಸ್ ತುಂಬ ವಾಟರ್ ಬಿಟ್ಕೊಳ್ಳುತ್ತೆ. ಆಮೇಲೆ ನೀರು ಹಾಕ್ಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಸಾಕು. ಗೈಸ್, ನಮ್ದು ಯಾಕೋ ಡ್ರೈ ಇತ್ತು ಅಂತ ನೀರು ಹಾಕ್ಕೊಂಡ್ವಿ. ನೀವು ಅಕಸ್ಮಾತ್ ಗ್ರೇಟ್ ಮಾಡಿದ್ರೆ ಡ್ರೈ ಇರಲ್ಲ, ಸ್ವಲ್ಪ ವಾಟ್ರಿ ಇರುತ್ತೆ. ಸೊ ನೀರು ಹಾಕ್ಕೊಂಬೇಡಿ. ನಾವು ಕಲರ್ ಏನು ಕೂಡ ಯೂಸ್ ಮಾಡಲ್ಲ, ತುಂಬ ನ್ಯಾಚುರಲಾಗಿ ಮಾಡ್ತೀವಿ. ಸೊ ಫೈನಲಾಗಿ ಕಲಿಸಿದ್ಮೇಲೆ ಈ ಥರ ಆಗಿರುತ್ತೆ. ನಾವು ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಕಲಿಸ್ತೀವಿ. ನೀವು ಒಂದು ಸ್ವಲ್ಪ 10 to 15 ಮಿನಿಟ್ಸ್ ಬಿಡೋ ಹಾಗಿದ್ರೆ ಯಾವುದು ವಾಟರ್ ಆ್ಯಡ್ ಮಾಡಿಬಿಡಿ. ನಾವು ಕ್ವಿಕ್ಕಾಗಿ ಮಾಡೋದ್ರಿಂದ ವಾಟರ್ ಆ್ಯಡ್ ಮಾಡಿದ್ದೀವಿ. ತುಂಬ ಯಮ್ಮಿಯಾಗಿ ಬರುತ್ತೆ ಗೈಸ್ ಈ ರೆಸಿಪಿ. ಸೊ ಟ್ರೈ ಮಾಡಿ ನೋಡಿ. ರೆಸಿಪಿ ಬೈ ಪ್ರತೀಕ್ಷಾ. ಸೊ ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀವಿ.
ಇದು ಕೂಡ ರೆಡಿ ಇದೆ. ಟಿಶ್ಯೂ ಪೇಪರ್ ಸೊ ಒಂದು ಸೈಡಲ್ಲಿ ಟಿಶ್ಯೂ ಹಾಕೊಂಡಿದ್ದೀವಿ ಬಿಕಾಸ್ ಎಕ್ಸಸ್ ಸೌಂಡಾದರೆ ಹಾಕ್ಕೊಳ್ಳೋಕ್ಕೆ. ಇವ್ಳು ನೋಡಿ ಕಲಿತಾರ ಒಂದೊಂದು ಎತ್ಕೊಂಡು ಹಂಗೆ ಹಸಿದೆ ತಿಂತಾವಳೆ. ಚೆನ್ನಾಗಿದೆ ಗೈಸ್ ಹಂಗೆ ಅದಕ್ಕೆ. ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ಸೊ ಅದು ಕಾದ ತಕ್ಷಣ ಹಾಕಿದ್ರೆ ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಸೊ ಇವಳು ಮಾಡ್ತಿದ್ದಾಳೆ, ಅದು ನಂಗೆ ಗೊತ್ತಿಲ್ಲ. ನೀವು ಟ್ರೈ ಮಾಡಿ, ರೆಸಿಪಿ ಚೆನ್ನಾಗಿರುತ್ತೆ. ನಾನು ಮಾಡೋದು ಚೆನ್ನಾಗೇ ಇರುತ್ತೆ ಗೈಸ್. ನೋಡೋಣ ಗೈಸ್, ತಿಂದ್ಬಿಟ್ಟು ಹೇಳ್ತೀನಿ. ಒಂದು ಹಾಕಿದ್ದಾಳೆ ಗೈಸ್. ನಾನು ಮಾಡ್ತೀನಿ ಅಂದರೆ ಗೈಸ್ ಅವಳು ಮಾಡ್ತಾ ಇದ್ದಾಳೆ. ಗೈಸ್ ಅವಳಿಗೆ ಉಂಡೆ ಮಾಡೋದಕ್ಕೆ ಆಗ್ತಿಲ್ಲ ಗೈಸ್, ಅದಕ್ಕೆ. ಸೊ ರೆಡಿ ಆದಮೇಲೆ ತೋರಿಸ್ತೀನಿ ಗೈಸ್ ವಾಪಸ್. ಗೋಲ್ಡನ್ ಬ್ರೌನ್ ಆಗಬೇಕು ಗೈಸ್, ಅಲ್ಲಿವರೆಗೂ ಎಣ್ಣೆಲ್ಲ ಫ್ರೈ ಮಾಡಬೇಕು. ಗೈಸ್ ಟೇಸ್ಟ್ ಮಾಡ್ತಾಯಿದ್ದೀನಿ, ಬಿಸಿದೆ. ಚೆನ್ನಾಗಿದೆ ಗೈಸ್. ನಿಜ ಹೇಳಬೇಕು, ನಾನು ಮಾಡಿರೋದು ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ. ಅದಕ್ಕೆ ನಿಜ ಹೇಳಬೇಕು ಅಂದೆ. ತುಂಬ ಜನ ಅದನ್ನು ಮಾಡ್ಕೊಂಡು ತಿನ್ಬೋದು ನೀವು. ಸಕ್ಕತ್ತಾಗಿದೆ ನೋಡಿ. ನಾನು ಹೇಳ್ದೆ ನಾನು ಮಾಡಿದ್ದೆಲ್ಲ ಚೆನ್ನಾಗಿ ಬರುತ್ತೆ. ಬಿಟ್ಟು ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬೈ ಬಾಯ್.